ಗೀತಾ ಮಹಾತ್ಮೆ. ಆದಿಶಂಕರಾಚಾರ್ಯರು ಭಗವದ್ಗೀತೆಯ ಕುರಿತು ಚರ್ಪಣ ಮಂಜರಿಕಾ ಸ್ತೋತ್ರದಲ್ಲಿ ಹೀಗೆ ಹೇಳಿದ್ದಾರೆ. ಭಗವದ್ಗೀತಾ ಕಿಂಚಿದಧೀತಾ ಗಂಗಾ ಜಲಲವ ಕಣಿಕಾ ಪೀತಾ ಸಕೃದಪಿ ಯೇನ ಮುರಾರಿ ಸಮರ್ಚಾ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ. ಭಗವದ್ಗೀತೆಯನ್ನು ಸ್ವಲ್ಪ ಅಧ್ಯಯನ ಮಾಡಿದರೂ ಸಾಕು, ಗಂಗಾಜಲದ ಒಂದು ಹನಿಯನ್ನು ಕುಡಿದರೂ ಸಾಕು, ಮುರಾರಿಯನ್ನು ಒಂದು ಸಲ ಪೂಜಿಸಿದರೂ ಸಾಕು. ಅಂತಹವರಿಗೆ ಯಮನಿಂದ ಯಾವ ಬಾಧೆಯೂ ಇರುವುದಿಲ್ಲ. ಬೆಳಕು ನಮಗೆ ವಸ್ತುವಿನ ಪರಿಚಯವನ್ನು ಮಾಡಿಕೊಡುತ್ತದೆ. ಒಂದು ವೇಳೆ ಬೆಳಕಿಲ್ಲದಿದ್ದರೆ ಇಡೀ ಲೋಕ ಅಂಧಕಾರದಲ್ಲಿ ಮುಳುಗಬೇಕಾಗಿತ್ತು. ಹಾಗೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮಗೆ ಸಾವು ಬರುವ ತನಕ ಜೀವನದಲ್ಲಿ ಬರುವ ಅನೇಕ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ. ಇವುಗಳನ್ನು ಶಾಸ್ತ್ರಗಳು ತಿಳಿಸುತ್ತವೆ. ಶಾಸ್ತ್ರಗಳಲ್ಲಿ ಭಗವದ್ಗೀತೆಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಅದಕ್ಕಾಗಿ ಭಗವದ್ಗೀತೆಗೆ ಜ್ಞಾನಮಯ ಪ್ರದೀಪ, ಜ್ಞಾನಮಯವಾದ ಬೆಳಕು ಎಂದು ಕರೆದರು. ಮನುಷ್ಯನ ಜೀವನಕ್ಕೊಂದು ಗುರಿ ಮತ್ತು ಆ ಗುರಿಯನ್ನು ಸೇರುವ ದಾರಿ, ಇವೆರಡನ್ನು ಭಗವದ್ಗೀತೆಯು ಸ್ಪಷ್ಟವಾಗಿ ತಿಳಿಸಿಕೊಡುತ್ತದೆ. ಮನುಷ್ಯನ ದುಃಖಕ್ಕೆ ಕಾರಣವಾದ ಆಸುರಿ ಸಂಪತ್ತುಗಳನ್ನು ತಿಳಿಸಿ ಅದರಿಂದ ಬಿಡುಗಡೆಗೆ ಬೇಕಾದ ದೈವೀ ಸಂಪತ್ತನ್ನು ಗಳಿಸಿ ಪ್ರತಿಯೊಬ್ಬನೂ ದುಃಖದಿಂದ ಬಿಡುಗಡೆಯನ್ನು ಪಡೆದು ಆನಂದದಲ್ಲಿ ನೆಲೆ ನಿಲ್ಲುವಂತೆ ಮಾಡುತ್ತದೆ. ಇದೆಲ್ಲದರ ಸರಿಯಾದ ಪರಿಚಯದ ಅಭಾವವೇ ಸದಾ ಸಮಾಜದಲ್ಲಿ ಕಾಣುವ ಗೊಂದಲಗಳಿಗೆ ಕಾರಣ. ಸಮಾಜದ ಗೊಂದಲಗಳನ್ನು ನಿವಾರಿಸಿ ಒಂದು ಸ್ವಸ್ಥ ಸಮಾಜವನ್ನು ಕಾಣಲು ಭಗವದ್ಗೀತೆಯ ಬೆಳಕನ್ನು ಸಮಾಜಕ್ಕೆ ಪಸರಿಸಬೇಕಾಗಿದೆ. ಹರಿ ಓಂ.